ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆಲ್ನೂರ್ ಹೋಮ್ ಕಿಚನ್. ಇವತ್ತಿನ ರೆಸಿಪಿ ನೀವು ಹೋಟೆಲ್ಗಳಲ್ಲೋ ರೆಸ್ಟೋರೆಂಟ್ ಅಥವಾ ರೋಡ್ ಸೈಡ್ ಡಾಬಾಗಳಲ್ಲಿ ತುಂಬಾ ತಿಂದಿರ್ತೀರಾ ಅನ್ಸುತ್ತೆ. ಪೂರಿ ಜೊತೆಗೆ ಚೋಲೆ ಮಸಾಲ ಅಥವಾ ಚನ್ನಾ ಮಸಾಲ ಅಂತ ಮಾಡ್ತಾರೆ. ಎಕ್ಸಾಕ್ಟ್ಲಿ ಅದೇ ಟೇಸ್ಟ್ ಬರೋ ತರ ಮನೇಲಿ ಮಾಡ್ಬೋದು, ಈಸಿಯಾಗಿ ಮಾಡ್ಬೋದು. ಇದಕ್ಕೆ ನೀವು ತುಂಬಾ ಏನೋ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಗಳು ಅಥವಾ ಸಾಮಾನುಗಳನ್ನ ಹೋಗಿ ಅಂಗಡಿಲಿ ತರಬೇಕು ಮಾಡ್ಬೇಕು ಆತರ ಎಲ್ಲ ಏನೂ ಇಲ್ಲ. ನಿಮ್ ಮನೇಲೆ ಸಿಂಪಲ್ ಆಗಿ ಸಿಗುವಂತ ಇಂಗ್ರೀಡಿಯೆಂಟ್ಸ್ ಗಳು, ಸಾಮಾನುಗಳೆಲ್ಲ, ಮಸಾಲೆಗಳನ್ನೆಲ್ಲ ಹಾಕಿ ಮಾಡುವಂತದ್ದು. ಟೇಸ್ಟ್ ಮಾತ್ರ ಡಾಬಾನಲ್ಲಿ ಇದ್ದಂಗೆ ಇರುತ್ತೆ. ನೀವು ಒಂದ್ಸಲ ಮಾಡಿ ನೋಡಿ, ಡೆಫಿನೆಟ್ಲಿ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಇದು. ಇದಕ್ಕೆ ನಾನು ಕಾಳನ್ನ ಓವರ್ ನೈಟ್ ನೆನ್ಸಿಟ್ಕೊಂಡಿದೀನಿ. ಕಾಬೂಲ್ ಕಡಲೆ ಕಾಳಲ್ಲಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಓವರ್ ನೈಟ್ ಒಂದ್ 8 ಅವರ್ ನೆನೆಸ್ಬೇಕು ಕಾಳನ್ನ. ನಾನು ಒಂದ್ ಅರ್ಧ ಕೆಜಿ ಅಷ್ಟು ಕಾಳು ನೆನ್ಸ್ಕೊಂಡಿದೀನಿ. ನಾನು ಸ್ವಲ್ಪ ದೊಡ್ಡ ಕ್ವಾಂಟಿಟಿಯಲ್ಲಿ ಜಾಸ್ತಿ ಜನಕ್ಕೆ ಮಾಡ್ತಾ ಇದೀನಿ, ಒಂದ್ 10-12 ಜನಕ್ಕೆ ಆಗೋಷ್ಟು. ನೀವು ನೋಡ್ಕೊಂಡು ನಿಮ್ಗೆ ಎಷ್ಟ್ ಬೇಕು ನಿಮ್ ಫ್ಯಾಮಿಲಿಗೆ ಅಷ್ಟು ಹಾಕೊಳ್ಳಿ. ಒಂದು 150-200 ಗ್ರಾಮ್ ಕಾಳಲ್ಲಿ ಮಾಡ್ಕೊಂಡ್ಬಿಟ್ರೆ ಒಂದ್ 4-5 ಜನ ಆರಾಮಾಗಿ ಊಟ ಮಾಡ್ಕೋಬಹುದು, ಅಷ್ಟಾಗತ್ತೆ. ಅದಕ್ಕೆ ಕಾಳನ್ನ ನೆನ್ಸಿದ್ನಲ್ಲ, ಅದಕ್ಕೊಂದ್ ಸ್ವಲ್ಪ ಕಾಳೆಲ್ಲ ಮುಳುಗೋಷ್ಟು ನೀರ್ ಹಾಕ್ಬಿಟ್ಟು ಸಿಪ್ಪೆ ತೆಗ್ದಿರುವಂತ 2 ಆಲೂಗೆಡ್ಡೆ ಹಾಕಿದೀನಿ, ಮೀಡಿಯಂ ಸೈಜ್ದು. 2 ಟೀ ಬ್ಯಾಗ್ ಹಾಕಿದೀನಿ, ಟೀ ಮಾಡ್ತೀವಲ್ಲ ಆ ಬ್ಯಾಗ್ ಹಾಕಿದೀನಿ. ಮತ್ತೆ 1 ಇಂಚ್ ಅಷ್ಟು ಚಕ್ಕೆ, ಒಂದು 4 ಲವಂಗ, 1 ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕಿ ಒಂದು 4-5 ವಿಷಲ್ ಹಾಕ್ಸ್ಕೊಂಡಿದೀನಿ. ಕಾಳು ಸಾಫ್ಟ್ ಆಗಿ ಬೇಯೋವಷ್ಟು ವಿಷಲ್ ಹಾಕ್ಸ್ಕೊಳ್ಳಿ. ಮತ್ತೆ ಟೀ ಬ್ಯಾಗು ಅಷ್ಟೇ, ನನ್ನ ಹತ್ರ ಟೀ ಬ್ಯಾಗ್ ಇತ್ತು ಹಾಕಿದೀನಿ. ನಿಮ್ ಹತ್ರ ಟೀ ಬ್ಯಾಗ್ ಗಳು ಇಲ್ಲ ಅಂದ್ರೆ ಟೀ ಡಿಕಾಕ್ಷನ್ 1 ಕಪ್ ನೀರ್ಗೆ 1 ಸ್ಪೂನ್ ಟೀ ಪುಡಿ ಹಾಕ್ಬಿಟ್ಟು ಬೇಯಿಸಿ ಅದನ್ನ ಸೋಸ್ಬಿಟ್ಟು ಆ ನೀರ್ ಕೂಡ ಕಾಳು ಬೇಯಿಸಕ್ಕೆ ಹಾಕ್ಬಿಟ್ಟು ಬೇಯಿಸ್ಕೊಳ್ಳಿ. ಆ ಟೀ ಬ್ಯಾಗ್ ಹಾಕೋದ್ರಿಂದ ಒಂಥರ ಒಗ್ರೊಗ್ರು ಟೇಸ್ಟ್ ಬರುತ್ತೆ. ಕಾಳು ಅದ್ರಲ್ಲಿ ಬೆಂದ್ರೆ ಟೇಸ್ಟ್ ತುಂಬಾ ಚೆನ್ನಾಗ್ ಬರುತ್ತೆ ಪಲ್ಯದ್ದು, ಅದಕ್ಕೋಸ್ಕರ. ಸೊ ಆಮೇಲೆ ಬೇಯಿಸಾದ್ಮೇಲೆ ಆಲೂಗೆಡ್ಡೆನ ಸೈಡ್ ಅಲ್ಲಿ ಎತ್ತಿಟ್ಕೋತಾ ಇದೀನಿ. ಅದೊಂದ್ ಸ್ವಲ್ಪ ಮ್ಯಾಶ್ ಮಾಡ್ಬಿಟ್ಟು ಹಾಕ್ಬೇಕು ಪಲ್ಯ ಮಾಡೋವಾಗ. ಮತ್ತೆ ಟೀ ಬ್ಯಾಗ್ಗಳ್ನು ತೆಗ್ದು ಎಸ್ಬಿಟ್ಟಿದೀನಿ. ಈ ಚಕ್ಕೆನ ನೀವು ಇಷ್ಟ ಆಗಲ್ಲ ಸಿಗುತ್ತೆ ಅನ್ನೋದಾದ್ರೆ ಅದನ್ನು ತೆಗ್ದಾಕ್ಬಹುದು. ಕಾಳು ನೋಡಿ ಸಾಫ್ಟ್ ಆಗಿ ಪ್ರೆಸ್ ಮಾಡಿದ್ರೆ ಚೆನ್ನಾಗಿ ಮ್ಯಾಶ್ ಆಗೋ ತರ ಸಾಫ್ಟ್ ಆಗಿ ಬೆಂದಿರ್ಬೇಕು. ಈ ತರ ಬೇಯಿಸಿದ್ರೆ ಸಾಕಾಗತ್ತೆ. ಒಗ್ಗರಣೆ ಹಾಕೋಕೆ ಒಂದ್ ಪ್ಯಾನ್ ಇಟ್ಕೊಂಡು ಒಂದ್ 4-5 ಚಮಚ ಎಣ್ಣೆ ಹಾಕೋತಾ ಇದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಿ, ನಾನು ಮೀಡಿಯಂ ಆಗಿ ಹಾಕಿದೀನಿ. ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕೊಂಡ್ರು ಟೇಸ್ಟ್ ಸಕ್ಕತ್ತಾಗಿ ಬರುತ್ತೆ. ಆ ಎಣ್ಣೆ ಕಾಯೋಷ್ಟರಲ್ಲಿ ಬೆಳ್ಳುಳ್ಳಿ, ಈರುಳ್ಳಿ ಮತ್ತೆ ಶುಂಠಿನ ರುಬ್ಕೋತಾ ಇದೀನಿ. ಇದನ್ನ ಕಟ್ ಮಾಡಿ ಹಾಕೋದಕ್ಕಿಂತ ಹಾಕಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈರುಳ್ಳಿ ಮೀಡಿಯಂ ಸೈಜ್ದು, ಸ್ವಲ್ಪ ದೊಡ್ಡದಾಗೆ ಇರುವಂತದ್ದು 2 ಈರುಳ್ಳಿ ತಗೊಂಡಿದೀನಿ. ಒಂದ್ 3-4 ಪೀಸ್ ಬೆಳ್ಳುಳ್ಳಿ, 1-2 ಇಂಚ್ ಅಷ್ಟು ಶುಂಠಿ, ಅದನ್ನ ಪೂರ್ತಿ ರುಬ್ಬಿಟ್ಟು ಎಣ್ಣೆ ಕಾದಾಗ ಸಾಸಿವೆ ಅಥವಾ ಜೀರಿಗೆ ಯಾವ್ದು ಹಾಕಿದ್ರು ಪರವಾಗಿಲ್ಲ, ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕಿದೀನಿ. ಆಮೇಲೆ ರುಬ್ಕೊಂಡಿದ್ನಲ್ಲ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಅದನ್ನು ಪೇಸ್ಟ್ ನ ಹಾಕ್ಬಿಟ್ಟು ಇದಕ್ಕೆ ಒಂದ್ 4 ಮೆಣಸಿನ್ಕಾಯಿ, 3-4 ಮೆಣಸಿನ್ಕಾಯಿ ಹಾಕೊಳ್ಳಿ. ಹಸಿರು ಮೆಣಸಿನ್ಕಾಯಿ ಉದ್ದಕ್ಕೆ ಸ್ಲೈಸ್ ಮಾಡ್ಬಿಟ್ಟು ಹಾಕೋತಾ ಇದೀನಿ. ಹಾಕಿ ಈರುಳ್ಳಿದೆಲ್ಲ ಸ್ವಲ್ಪ ನೀರಿನಂಶ ಹೋಗುವಷ್ಟು ಬೇಯಿಸಿ. ಒಂದ್ 4-5 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಯಿಸಿದ್ರೆ ತಗೊಳುತ್ತೆ. 4-5 ನಿಮಿಷ ಬೇಕಾಗತ್ತೆ. ಬೇಯಿಸಿದೀನಿ ನೋಡಿ. ಇಷ್ಟಾದ್ಮೇಲೆ ಇವಾಗ ಇದಕ್ಕೆ ಟೊಮೊಟೊನ ರುಬ್ಬಿಟ್ಟು ಹಾಕ್ತಾ ಇದೀನಿ. ಕಟ್ ಮಾಡಿ ಹಾಕೋಕ್ ಹೋಗ್ಬೇಡಿ, ರುಬ್ಕೊಂಡು ಹಾಕೊಳ್ಳಿ, ಚೆನ್ನಾಗಾಗುತ್ತೆ ಟೇಸ್ಟ್. ಇದಕ್ ನೀರೆಲ್ಲ ಏನೋ ಹಾಕೋದ್ ಬೇಕಿಲ್ಲ. 4 ದೊಡ್ಡ ಸೈಜ್ ಟೊಮೊಟೊ ತಗೊಂಡಿದ್ದೆ, ಚೆನ್ನಾಗ್ ಹಣ್ಣಾಗಿರೋಂತ 4 ಟೊಮೊಟೊ ಹಾಕ್ತಾ ಇದೀನಿ. ಇದಕ್ ಹುಳಿ ಟೊಮೊಟೊ ಹಾಕೋಕ್ ಹೋಗ್ಬೇಡಿ. ಈ ಹೈಬ್ರಿಡ್ ಟೊಮೊಟೊ ಬರುತ್ತಲ್ಲ, ಹುಳಿ ಇಲ್ದೇ ಇರೋ ಟೊಮೊಟೊ, ಅದನ್ನ ಯೂಸ್ ಮಾಡಿ ಈಗ ಪಲ್ಯಕ್ಕೆ ಚೆನ್ನಾಗಿರುತ್ತೆ. 4 ಟೊಮೊಟೊನ ರುಬ್ಬಿಟ್ಟು ಅದನ್ನು ಕೂಡ ಹಾಕಿ, ಈಗ ಟೊಮೊಟೊ ನೀರಿರುತ್ತದ, ನೀರಿನಂಶ ಎಲ್ಲ ಹೋಗ್ಬೇಕು. ಮಧ್ಯೆ ಕೈಯಾಡಿಸ್ತಾ ಬೇಯಿಸಿದೀನಿ ನೋಡಿ. ಒಂದ್ 8-10 ನಿಮಿಷ ಟೈಮ್ ತಗೊಳುತ್ತೆ. ಇದೇನೆ ಜಾಸ್ತಿ ಟೈಮ್ ತಗೊಳ್ಳೋದು, ಬಟ್ ಈ ತರ ಮಾಡ್ಲೇಬೇಕು. ಗಟ್ಟಿ ಆಗ್ಬೇಕು ಅದು ಸ್ವಲ್ಪ, ಟೊಮೊಟೊ ರಸ ಎಲ್ಲ. ತೆಳ್ಳಗಿದ್ರೆ ಟೇಸ್ಟ್ ಕಮ್ಮಿ, ಅದಕ್ಕೋಸ್ಕರ ನೀರಿನಂಶ ಎಲ್ಲ ಹೋಗೋ ತನಕ ಬೇಯಿಸ್ಕೊಳ್ಳಿ. ಇದು ಸ್ವಲ್ಪ ಗಟ್ಟಿ ಆಯ್ತು. ಇವಾಗ ಇದಕ್ಕೆ ಮಸಾಲಾ ಪೌಡರ್ಗಳನ್ನೆಲ್ಲ ಆಡ್ ಮಾಡ್ಬೇಕು. ಇದಕ್ಕೆ ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕಿದೀನಿ. ಬೇಯಿಸೋಕ್ ಕೂಡ ನಾವು ಚಕ್ಕೆ ಲವಂಗ ಹಾಕಿದ್ವಲ್ಲ, ಅದಕ್ಕೆ ನಾನು ಸ್ವಲ್ಪ ಕಮ್ಮಿ ಹಾಕಿದೀನಿ. ನಿಮ್ಗೆ ಇನ್ನೂ ಸ್ಟ್ರಾಂಗ್ ಆಗಿ ಮಸಾಲ ಬೇಕು ಅಂದ್ರೆ 1 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕೊಳ್ಳಿ. ಮತ್ತೆ 1 ಟೀ ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜದ ಪೌಡರ್ ಹಾಕಿದೀನಿ. ಕೊತ್ತಂಬರಿ ಬೀಜ ನಾರ್ಮಲ್ ಬರುತ್ತಲ್ಲ, ಅದನ್ನೇನು ಉರಿಯೋದೆಲ್ಲ ಏನು ಇಲ್ಲ, ಜಸ್ಟ್ ಪೌಡರ್ ಮಾಡಿ ಅದನ್ನೊಂದು ಚಮಚದಷ್ಟು ಹಾಕೊಂಡಿದೀನಿ ಅಷ್ಟೇ. ಮತ್ತೆ ಅದಕ್ಕೆ ಚೆನ್ನ ಮಸಾಲ ಪೌಡರ್ ಹಾಕಿದೀನಿ 2 ಟೇಬಲ್ ಸ್ಪೂನ್ ಅಷ್ಟು. ಅದು ಸ್ವಲ್ಪ ಜಾಸ್ತಿನೇ ಬೇಕು, ಅದರಿಂದಾನೇ ಮಸಾಲ ಟೇಸ್ಟ್ ಚೆನ್ನಾಗಿ ಬರೋದು. ಯಾವ್ದಾದ್ರು ಬ್ರ್ಯಾಂಡ್ ತಗೊಳ್ಳಿ. 2 ಟೇಬಲ್ ಸ್ಪೂನ್, 2-3 ಟೇಬಲ್ ಸ್ಪೂನ್ ಇಷ್ಟು ಪಲ್ಯಕ್ಕೆ ಬೇಕಾಗತ್ತೆ. ಹಾಕ್ಬಿಟ್ಟು ಅದನ್ನು ಕೈ ಆಡಿಸಿ, ಪೊಟ್ಯಾಟೊ ನಾವ್ ಎತ್ತಿಟ್ಕೊಂಡಿದ್ವಲ್ಲ ಅದನ್ನ ಸ್ವಲ್ಪ ಮ್ಯಾಶ್ ಮಾಡ್ದಂಗ್ ಮಾಡಿ, ಸ್ವಲ್ಪ ಮ್ಯಾಶ್ ಮಾಡ್ಬಿಟ್ಟು ಅದನ್ನು ಹಾಕ್ತಿದೀನಿ. ಅದೆಲ್ಲ ಹಾಕಿ ಕೈ ಆಡಿಸಿ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡ್ಮೇಲೆ ಕಾಳು ಬೇಯಿಸಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಸ್ವಲ್ಪ ನೀರ್ ಹಾಕ್ತಾ ಇದೀನಿ. ನಾವಿವಾಗ ಕುದಿಸೋವಾಗ ತೆಳ್ಳಗಿದೆ ಅನ್ಸಿದ್ರು ತಣ್ಣಗಾದ್ಮೇಲೆ ಗಟ್ಟಿ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಎಕ್ಸ್ಟ್ರಾ ನೀರ್ ಬೇಕು ಅನ್ನಿಸ್ತು, ಸ್ವಲ್ಪ ನೀರ್ ಹಾಕ್ಬಿಟ್ಟು ಕುದಿಸೋಕ್ ಶುರು ಮಾಡಿದೀನಿ. ಇವಾಗ ಉಪ್ಪು ಕೂಡ ನೋಡ್ಕೊಳ್ಳಿ. ನಿಮ್ಗೆ ಖಾರದ ಪುಡಿನೂ ಅಷ್ಟೇ, ಚೆನ್ನ ಮಸಾಲ ಪೌಡರ್ ಅಲ್ಲೂ ಖಾರ ಇರುತ್ತೆ, ಹಸಿರು ಮೆಣಸಿನ್ಕಾಯಿ ಕೂಡ ಹಾಕಿರ್ತೀವಲ್ಲ. ಸೊ ಖಾರ ನೋಡ್ಕೊಂಡು ಎಕ್ಸ್ಟ್ರಾ ಬೇಕು ಅಂದ್ರೆ ಚಿಲ್ಲಿ ಪೌಡರ್ ಹಾಕೋಬಹುದು, ಉಪ್ಪನ್ನು ಹಾಕೋಬಹುದು. ಅದ್ರ ಜೊತೆಗೆ ಆಮ್ಚೂರ್ ಪೌಡರ್ ಅಂತ ಬರುತ್ತೆ, ಅದು ಆಪ್ಷನಲ್. ನಿಮ್ಗೆ ಟೊಮೊಟೊ ಹಾಕಿರೋದ್ರಿಂದ ಅದ್ರ ಹುಳಿನೇ ಸಾಕಾಗತ್ತೆ. ಇನ್ನೊಂದ್ ಸ್ವಲ್ಪ ಹುಳಿಯಾಗಿ ಚೆನ್ನಾಗಿರುತ್ತೆ. ನಿಮ್ಮ ಹತ್ರ ಮನೇಲಿ ಇದ್ರೆ ಆಮ್ಚೂರ್ ಪೌಡರ್ ಅಂದ್ರೆ ಈ ಮಾವಿನಕಾಯಿ ಪೌಡರ್, ಮಾವಿನಕಾಯಿನ ಒಣಗಿಸಿ ಪುಡಿ ಮಾಡಿರುವಂತ ಪೌಡರ್ ಸಿಗುತ್ತೆ ಅಂಗಡಿಗಳಲ್ಲಿ. ಸೊ ಅದನ್ನು ಕೂಡ ಒಂದ್ ಅರ್ಧ ಚಮಚದಷ್ಟು ಹಾಕಿದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಕೊನೆಗೆ ಎಲ್ಲ ಕುದಿಸಿ ಕನ್ಸಿಸ್ಟೆನ್ಸಿ ಎಲ್ಲ ಕರೆಕ್ಟ್ ಆಗಿದೆ, ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ ಅಂದಾಗ ಎಂಡಲ್ಲಿ
ಕಸೂರಿ ಮೇಥಿ ಅಂತ ಬರುತ್ತೆ, ಒಣಗ್ಸಿರೋ ಅಂತ ಮೆಂತ್ಯ ಸೊಪ್ಪಿನ ಎಲೆ, ಅದನ್ನ ಹಾಕ್ಬೇಕು. ಅದು ಸಖತ್ ಚೆನ್ನಾಗಿರುತ್ತೆ, ಟೇಸ್ಟ್ ಸ್ಮೆಲ್ಲು ಎಲ್ಲ. ಅದನ್ನ ಎಂಡಲ್ಲಿ ಹಾಕ್ಬಿಟ್ಟು ಇನ್ನೊಂದ್ 2 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಕುದಿಸಿದ್ರೆ ಆಯ್ತು. ಇಷ್ಟೇ ನೋಡಿ, ಚೋಲೆ ಮಸಾಲ ಅಥವಾ ಚೆನ್ನ ಮಸಾಲ ಬೆಸ್ಟ್ ಆಗಿರುತ್ತೆ. ನಿಮ್ ಮನೇಲಿ ದೊಡ್ಡವ್ರು ಬಿಡಿ, ಮಕ್ಳಂತೂ ಎಷ್ಟ್ ಇಷ್ಟಪಟ್ಟು ತಿಂತಾರೆ. ನೀವು ಮಾಡಿ ನೋಡಿ, ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗುತ್ತೆ. ಡಾಬಾನಲ್ಲಿ ಎಕ್ಸಾಕ್ಟ್ಲಿ ಯಾವ ಟೇಸ್ಟ್ ಇರುತ್ತೋ ಅದೇ ಟೇಸ್ಟ್ ಬರುತ್ತೆ. ನಾನ್ ಚೆನ್ನ ಮಸಾಲ ಇನ್ನೊಂದ್ ಬೇರೆ ರೆಸಿಪಿ ಕೂಡ ಮಾಡ್ತೀನಿ, ಅದು ಕೂಡ ನನ್ನ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ. ಬಟ್ ಈ ರೆಸಿಪಿ ನಾನು ಕಲ್ತಾಗಿಂದ ನಮ್ಮನೇಲಿ ನನ್ ಮಕ್ಳೆಲ್ಲ ಇದನ್ನ ಅಷ್ಟು ಇಷ್ಟಪಟ್ಟು ತಿಂತಾರೆ. ವಾರಕ್ಕೊಂದ್ಸಲ ಕೇಳ್ತಾರೆ ಮಾಡು ಮಾಡು ಅಂತ, ಅಷ್ಟ್ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಮತ್ತೆ ಈ ರೆಸಿಪಿ ಇಷ್ಟ ಆದ್ರೆ ಖಂಡಿತ ಕಾಮೆಂಟ್ ಮಾಡೋದ್ ಮರಿಬೇಡಿ. ಮುಂದಿನ ವಿಡಿಯೋಲ್ ಸಿಗೋಣ. ಬಾಯ್.